ಒಂದು ಕಡೆ ರೇಣುಕಾಸ್ವಾಮಿ ಆತ್ಮದ ಕಾಟ, ಮತ್ತೊಂದು ಕಡೆ ಬೆನ್ನು ನೋವು. ಎರಡೂ ಕಾಟದಿಂದ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದರೆ ಬೆನ್ನು ನೋವು ಬಾಧಿಸ್ತಾ ಇದ್ರೂ ಕೂಡ ಚಿಕಿತ್ಸೆ ಪಡೆಯೋದಕ್ಕೆ ದರ್ಶನ್ ಒಲ್ಲೆ ಅಂತಿದ್ದಾರಂತೆ. ವಿಚಿತ್ರ ದರ್ಶನ. ಕಾಟೇರನ ಕನಸಲ್ಲಿ ವಿಚಿತ್ರ ದರ್ಶನವಾಗ್ತಿದೆ. ಸಾರಥಿ ಸ್ವಪ್ನದಲ್ಲೂ ರೇಣುಕಾಸ್ವಾಮಿ ಪ್ರತ್ಯಕ್ಷವಾಗ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಜಗ್ಗುದಾದ ನಿದ್ದೆಯಿಂದ ಬೆಚ್ಚಿ ಬೀಳ್ತಿದ್ದಾನೆ. ಹೀಗಿರುವಾಗಲೇ ತೀವ್ರ ಬೆನ್ನು ನೋವಿಂದ ಭೂಪತಿ ಬಳಲುತ್ತಿದ್ದಾನೆ. ಬೆನ್ನು ನೋವಿದ್ರೂ ಜಗ್ಗುದಾದ ಡೋಂಟ್ ಕೇರ್. ಸ್ಕ್ಯಾನ್ ಮಾಡಿಸದೆ ಚಿಕಿತ್ಸೆ ಪಡೆಯದೆ ಮುಂಡಾಟ. ಪರಪ್ಪನ ಪಂಜರದಲ್ಲಿ ಹಾಯಾಗಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿ ಹೋಗಿದ್ದಾನೆ. ಸಾರಥಿ ತೀವ್ರ ಬೆನ್ನು ನೋವಿಂದ ಬಳಲುತ್ತಿದ್ದಾನೆ. ಜೈಲು ಅಧಿಕಾರಿಗಳು ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರೂ ದಾಸ ಕೇರ್ ಮಾಡ್ತಿಲ್ಲ. ವೈದ್ಯರು ಎಷ್ಟೇ ಹೇಳಿದ್ರೂ ದರ್ಶನ್ ಮಾತ್ರ MRI ಸ್ಕ್ಯಾನಿಂಗ್ಗೆ ಮಾಡಿಸೋದಕ್ಕೆ ಒಪ್ತಾ ಇಲ್ಲ. ಚಿಕಿತ್ಸೆ ಪಡೆಯೋದಕ್ಕೂ ಮುಂದಾಗ್ತಾ ಇಲ್ಲ. ದರ್ಶನ್ ಮುಂಡಾಟಕ್ಕೆ ಜೈಲಧಿಕಾರಿಗಳು ಗರಂ. ದರ್ಶನದ್ದು ಮೊದಲೇ ಹೈ ಪ್ರೊಫೈಲ್ ಕೇಸ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜೈಲಧಿಕಾರಿಗಳ ಕುತ್ತಿಗೆಗೆ ಬರುತ್ತೆ. ಆದರೆ ಈ ಭಂಡ ಭೂಪತಿ ಮಾತ್ರ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿಲ್ಲ. ಇದೇ ಕಾರಣಕ್ಕೆ ಪೊರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ವಿಜಯಲಕ್ಷ್ಮಿಗೆ ಜೈಲು ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ. ಆರೋಗ್ಯದ ಬಗ್ಗೆ ಅಯ್ಯನಿಗೆ ಬುದ್ಧಿ ಹೇಳೋಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಒಂದು ವೇಳೆ ಪತ್ನಿ ಮಾತಿಗೆ ದಾಸ ತಲೆ ಬಾಗಿದ್ರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕಾಟೇರನಿಗೆ ಚಿಕಿತ್ಸೆ ನೀಡಲಾಗುತ್ತೆ. ಆದರೆ ದರ್ಶನ್ ಚಿಕಿತ್ಸೆಯನ್ನು ನಿರಾಕರಿಸುವ ಸಾಧ್ಯತೆ ಇದೆ. ಬೆನ್ನು ನೋವು ಸಿವಿಯರ್ ಆದ್ರೆ ಆಸ್ಪತ್ರೆಯ ನೆಪ ಹೇಳಿ ಕೋರ್ಟ್ ಅನುಮತಿ ಪಡೆದು ಬೆಂಗಳೂರಿಗೆ ಶಿಫ್ಟ್ ಆಗುವ ಲೆಕ್ಕಾಚಾರದಲ್ಲಿದ್ದಾರಂತೆ ಚಕ್ರವರ್ತಿ. ಅದೇನೇ ಇರಲಿ, ದರ್ಶನ್ ಚಿಕಿತ್ಸೆಗೆ ಒಪ್ಪುತ್ತಾನಾ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆಗಲು ಕೋರ್ಟ್ಗೆ ಅರ್ಜಿ ಆಗ್ತಾನಾ ಅನ್ನೋ ಪ್ರಶ್ನೆಗೆ ನಾಳೆಯೇ ಉತ್ತರ ಸಿಗಲಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಒಂದು ಕಡೆ ರೇಣುಕಾಸ್ವಾಮಿ ಆತ್ಮದ ಕಾಟ, ಮತ್ತೊಂದು ಕಡೆ ಬೆನ್ನು ನೋವು. ಎರಡೂ ಕಾಟದಿಂದ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದರೆ ಬೆನ್ನು ನೋವು ಬಾಧಿಸ್ತಾ ಇದ್ರೂ ಕೂಡ ಚಿಕಿತ್ಸೆ ಪಡೆಯೋದಕ್ಕೆ ದರ್ಶನ್ ಒಲ್ಲೆ ಅಂತಿದ್ದಾರಂತೆ. ವಿಚಿತ್ರ ದರ್ಶನ. ಕಾಟೇರನ ಕನಸಲ್ಲಿ ವಿಚಿತ್ರ ದರ್ಶನವಾಗ್ತಿದೆ. ಸಾರಥಿ ಸ್ವಪ್ನದಲ್ಲೂ ರೇಣುಕಾಸ್ವಾಮಿ ಪ್ರತ್ಯಕ್ಷವಾಗ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಜಗ್ಗುದಾದ ನಿದ್ದೆಯಿಂದ ಬೆಚ್ಚಿ ಬೀಳ್ತಿದ್ದಾನೆ. ಹೀಗಿರುವಾಗಲೇ ತೀವ್ರ ಬೆನ್ನು ನೋವಿಂದ ಭೂಪತಿ ಬಳಲುತ್ತಿದ್ದಾನೆ. ಬೆನ್ನು ನೋವಿದ್ರೂ ಜಗ್ಗುದಾದ ಡೋಂಟ್ ಕೇರ್. ಸ್ಕ್ಯಾನ್ ಮಾಡಿಸದೆ ಚಿಕಿತ್ಸೆ ಪಡೆಯದೆ ಮುಂಡಾಟ. ಪರಪ್ಪನ ಪಂಜರದಲ್ಲಿ ಹಾಯಾಗಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿ ಹೋಗಿದ್ದಾನೆ. ಸಾರಥಿ ತೀವ್ರ ಬೆನ್ನು ನೋವಿಂದ ಬಳಲುತ್ತಿದ್ದಾನೆ. ಜೈಲು ಅಧಿಕಾರಿಗಳು ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರೂ ದಾಸ ಕೇರ್ ಮಾಡ್ತಿಲ್ಲ. ವೈದ್ಯರು ಎಷ್ಟೇ ಹೇಳಿದ್ರೂ ದರ್ಶನ್ ಮಾತ್ರ MRI ಸ್ಕ್ಯಾನಿಂಗ್ಗೆ ಮಾಡಿಸೋದಕ್ಕೆ ಒಪ್ತಾ ಇಲ್ಲ. ಚಿಕಿತ್ಸೆ ಪಡೆಯೋದಕ್ಕೂ ಮುಂದಾಗ್ತಾ ಇಲ್ಲ. ದರ್ಶನ್ ಮುಂಡಾಟಕ್ಕೆ ಜೈಲಧಿಕಾರಿಗಳು ಗರಂ. ದರ್ಶನದ್ದು ಮೊದಲೇ ಹೈ ಪ್ರೊಫೈಲ್ ಕೇಸ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜೈಲಧಿಕಾರಿಗಳ ಕುತ್ತಿಗೆಗೆ ಬರುತ್ತೆ. ಆದರೆ ಈ ಭಂಡ ಭೂಪತಿ ಮಾತ್ರ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿಲ್ಲ. ಇದೇ ಕಾರಣಕ್ಕೆ ಪೊರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ವಿಜಯಲಕ್ಷ್ಮಿಗೆ ಜೈಲು ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ. ಆರೋಗ್ಯದ ಬಗ್ಗೆ ಅಯ್ಯನಿಗೆ ಬುದ್ಧಿ ಹೇಳೋಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಒಂದು ವೇಳೆ ಪತ್ನಿ ಮಾತಿಗೆ ದಾಸ ತಲೆ ಬಾಗಿದ್ರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕಾಟೇರನಿಗೆ ಚಿಕಿತ್ಸೆ ನೀಡಲಾಗುತ್ತೆ. ಆದರೆ ದರ್ಶನ್ ಚಿಕಿತ್ಸೆಯನ್ನು ನಿರಾಕರಿಸುವ ಸಾಧ್ಯತೆ ಇದೆ. ಬೆನ್ನು ನೋವು ಸಿವಿಯರ್ ಆದ್ರೆ ಆಸ್ಪತ್ರೆಯ ನೆಪ ಹೇಳಿ ಕೋರ್ಟ್ ಅನುಮತಿ ಪಡೆದು ಬೆಂಗಳೂರಿಗೆ ಶಿಫ್ಟ್ ಆಗುವ ಲೆಕ್ಕಾಚಾರದಲ್ಲಿದ್ದಾರಂತೆ ಚಕ್ರವರ್ತಿ. ಅದೇನೇ ಇರಲಿ, ದರ್ಶನ್ ಚಿಕಿತ್ಸೆಗೆ ಒಪ್ಪುತ್ತಾನಾ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆಗಲು ಕೋರ್ಟ್ಗೆ ಅರ್ಜಿ ಆಗ್ತಾನಾ ಅನ್ನೋ ಪ್ರಶ್ನೆಗೆ ನಾಳೆಯೇ ಉತ್ತರ ಸಿಗಲಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.
ಒಂದು ಕಡೆ ರೇಣುಕಾಸ್ವಾಮಿ ಆತ್ಮದ ಕಾಟ, ಮತ್ತೊಂದು ಕಡೆ ಬೆನ್ನು ನೋವು. ಎರಡೂ ಕಾಟದಿಂದ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದರೆ ಬೆನ್ನು ನೋವು ಬಾಧಿಸ್ತಾ ಇದ್ರು ಕೂಡ ಚಿಕಿತ್ಸೆ ಪಡೆಯೋದಕ್ಕೆ ದರ್ಶನ್ ಒಲ್ಲೆ ಅಂತಿದ್ದಾರಂತೆ. ವಿಚಿತ್ರ ದರ್ಶನ. ಕಾಟೇರನ ಕನಸಲ್ಲಿ ವಿಚಿತ್ರ ದರ್ಶನವಾಗ್ತಿದೆ. ಸಾರಥಿ ಸ್ವಪ್ನದಲ್ಲೂ ರೇಣುಕಾಸ್ವಾಮಿ ಪ್ರತ್ಯಕ್ಷವಾಗ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಜಗ್ಗುದಾದ ನಿದ್ದೆಯಿಂದ ಬೆಚ್ಚಿ ಬೀಳ್ತಿದ್ದಾನೆ. ಹೀಗಿರುವಾಗಲೇ ತೀವ್ರ ಬೆನ್ನು ನೋವಿಂದ ಭೂಪತಿ ಬಳಲುತ್ತಿದ್ದಾನೆ. ಬೆನ್ನು ನೋವಿದ್ರೂ ಜಗ್ಗುದಾತ ಡೋಂಟ್ ಕೇರ್. ಸ್ಕ್ಯಾನ್ ಮಾಡಿಸದೆ ಚಿಕಿತ್ಸೆ ಪಡೆಯದೆ ಮೊಂಡಾಟ. ಪರಪ್ಪನ ಪಂಜರದಲ್ಲಿ ಹಾಯಾಗಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿ ಹೋಗಿದ್ದಾನೆ. ಸಾರಥಿ ತೀವ್ರ ಬೆನ್ನು ನೋವಿಂದ ಬಳಲುತ್ತಿದ್ದಾನೆ. ಜೈಲು ಅಧಿಕಾರಿಗಳು ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರೂ ದಾಸ ಕೇರ್ ಮಾಡ್ತಿಲ್ಲ. ವೈದ್ಯರು ಎಷ್ಟೇ ಹೇಳಿದ್ರು ದರ್ಶನ್ ಮಾತ್ರ MRI ಸ್ಕ್ಯಾನಿಂಗ್ಗೆ ಮಾಡಿಸೋದಕ್ಕೆ ಒಪ್ತಾ ಇಲ್ಲ. ಚಿಕಿತ್ಸೆ ಪಡೆಯೋದಕ್ಕೂ ಮುಂದಾಗ್ತಾ ಇಲ್ಲ. ದರ್ಶನ್ ಮೊಂಡಾಟಕ್ಕೆ ಜೈಲಧಿಕಾರಿಗಳು ಗರಂ. ದರ್ಶನದ್ದು ಮೊದಲೇ ಹೈ ಪ್ರೊಫೈಲ್ ಕೇಸ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜೈಲಧಿಕಾರಿಗಳ ಕುತ್ತಿಗೆಗೆ ಬರುತ್ತೆ. ಆದರೆ ಈ ಭಂಡ ಭೂಪತಿ ಮಾತ್ರ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿಲ್ಲ. ಇದೇ ಕಾರಣಕ್ಕೆ ಪೊರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ವಿಜಯಲಕ್ಷ್ಮಿಗೆ ಜೈಲು ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ. ಆರೋಗ್ಯದ ಬಗ್ಗೆ ಅಯ್ಯನಿಗೆ ಬುದ್ಧಿ ಹೇಳೋಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಒಂದು ವೇಳೆ ಪತ್ನಿ ಮಾತಿಗೆ ದಾಸ ತಲೆ ಬಾಗಿದ್ರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕಾಟೇರನಿಗೆ ಚಿಕಿತ್ಸೆ ನೀಡಲಾಗುತ್ತೆ. ಆದರೆ ದರ್ಶನ್ ಚಿಕಿತ್ಸೆಯನ್ನು ನಿರಾಕರಿಸುವ ಸಾಧ್ಯತೆ ಇದೆ. ಬೆನ್ನು ನೋವು ಸಿವಿಯರ್ ಆದ್ರೆ ಆಸ್ಪತ್ರೆಯ ನೆಪ ಹೇಳಿ ಕೋರ್ಟ್ ಅನುಮತಿ ಪಡೆದು ಬೆಂಗಳೂರಿಗೆ ಶಿಫ್ಟ್ ಆಗುವ ಲೆಕ್ಕಾಚಾರದಲ್ಲಿದ್ದಾರಂತೆ ಚಕ್ರವರ್ತಿ. ಅದೇನೇ ಇರಲಿ, ದರ್ಶನ್ ಚಿಕಿತ್ಸೆಗೆ ಒಪ್ಪುತ್ತಾನಾ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆಗಲು ಕೋರ್ಟ್ಗೆ ಅರ್ಜಿ ಆಗ್ತಾನಾ ಅನ್ನೋ ಪ್ರಶ್ನೆಗೆ ನಾಳೆಯೇ ಉತ್ತರ ಸಿಗಲಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಒಂದು ಕಡೆ ರೇಣುಕಾಸ್ವಾಮಿ ಆತ್ಮದ ಕಾಟ, ಮತ್ತೊಂದು ಕಡೆ ಬೆನ್ನು ನೋವು. ಎರಡೂ ಕಾಟದಿಂದ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದರೆ ಬೆನ್ನು ನೋವು ಬಾಧಿಸ್ತಾ ಇದ್ರು ಕೂಡ ಚಿಕಿತ್ಸೆ ಪಡೆಯೋದಕ್ಕೆ ದರ್ಶನ್ ಒಲ್ಲೆ ಅಂತಿದ್ದಾರಂತೆ. ವಿಚಿತ್ರ ದರ್ಶನ. ಕಾಟೇರನ ಕನಸಲ್ಲಿ ವಿಚಿತ್ರ ದರ್ಶನವಾಗ್ತಿದೆ. ಸಾರಥಿ ಸ್ವಪ್ನದಲ್ಲೂ ರೇಣುಕಾಸ್ವಾಮಿ ಪ್ರತ್ಯಕ್ಷವಾಗ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಜಗ್ಗುದಾದ ನಿದ್ದೆಯಿಂದ ಬೆಚ್ಚಿ ಬೀಳ್ತಿದ್ದಾನೆ. ಹೀಗಿರುವಾಗಲೇ ತೀವ್ರ ಬೆನ್ನು ನೋವಿಂದ ಭೂಪತಿ ಬಳಲುತ್ತಿದ್ದಾನೆ. ಬೆನ್ನು ನೋವಿದ್ರೂ ಜಗ್ಗುದಾತ ಡೋಂಟ್ ಕೇರ್. ಸ್ಕ್ಯಾನ್ ಮಾಡಿಸದೆ ಚಿಕಿತ್ಸೆ ಪಡೆಯದೆ ಮೊಂಡಾಟ. ಪರಪ್ಪನ ಪಂಜರದಲ್ಲಿ ಹಾಯಾಗಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿ ಹೋಗಿದ್ದಾನೆ. ಸಾರಥಿ ತೀವ್ರ ಬೆನ್ನು ನೋವಿಂದ ಬಳಲುತ್ತಿದ್ದಾನೆ. ಜೈಲು ಅಧಿಕಾರಿಗಳು ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರೂ ದಾಸ ಕೇರ್ ಮಾಡ್ತಿಲ್ಲ. ವೈದ್ಯರು ಎಷ್ಟೇ ಹೇಳಿದ್ರು ದರ್ಶನ್ ಮಾತ್ರ MRI ಸ್ಕ್ಯಾನಿಂಗ್ಗೆ ಮಾಡಿಸೋದಕ್ಕೆ ಒಪ್ತಾ ಇಲ್ಲ. ಚಿಕಿತ್ಸೆ ಪಡೆಯೋದಕ್ಕೂ ಮುಂದಾಗ್ತಾ ಇಲ್ಲ. ದರ್ಶನ್ ಮೊಂಡಾಟಕ್ಕೆ ಜೈಲಧಿಕಾರಿಗಳು ಗರಂ. ದರ್ಶನದ್ದು ಮೊದಲೇ ಹೈ ಪ್ರೊಫೈಲ್ ಕೇಸ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜೈಲಧಿಕಾರಿಗಳ ಕುತ್ತಿಗೆಗೆ ಬರುತ್ತೆ. ಆದರೆ ಈ ಭಂಡ ಭೂಪತಿ ಮಾತ್ರ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿಲ್ಲ. ಇದೇ ಕಾರಣಕ್ಕೆ ಪೊರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ವಿಜಯಲಕ್ಷ್ಮಿಗೆ ಜೈಲು ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ. ಆರೋಗ್ಯದ ಬಗ್ಗೆ ಅಯ್ಯನಿಗೆ ಬುದ್ಧಿ ಹೇಳೋಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಒಂದು ವೇಳೆ ಪತ್ನಿ ಮಾತಿಗೆ ದಾಸ ತಲೆ ಬಾಗಿದ್ರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕಾಟೇರನಿಗೆ ಚಿಕಿತ್ಸೆ ನೀಡಲಾಗುತ್ತೆ. ಆದರೆ ದರ್ಶನ್ ಚಿಕಿತ್ಸೆಯನ್ನು ನಿರಾಕರಿಸುವ ಸಾಧ್ಯತೆ ಇದೆ. ಬೆನ್ನು ನೋವು ಸಿವಿಯರ್ ಆದ್ರೆ ಆಸ್ಪತ್ರೆಯ ನೆಪ ಹೇಳಿ ಕೋರ್ಟ್ ಅನುಮತಿ ಪಡೆದು ಬೆಂಗಳೂರಿಗೆ ಶಿಫ್ಟ್ ಆಗುವ ಲೆಕ್ಕಾಚಾರದಲ್ಲಿದ್ದಾರಂತೆ ಚಕ್ರವರ್ತಿ. ಅದೇನೇ ಇರಲಿ, ದರ್ಶನ್ ಚಿಕಿತ್ಸೆಗೆ ಒಪ್ಪುತ್ತಾನಾ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆಗಲು ಕೋರ್ಟ್ಗೆ ಅರ್ಜಿ ಆಗ್ತಾನಾ ಅನ್ನೋ ಪ್ರಶ್ನೆಗೆ ನಾಳೆಯೇ ಉತ್ತರ ಸಿಗಲಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.